ನಮಸ್ಕಾರ ಕರ್ನಾಟಕ. ನಾವಿವತ್ತು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸೋಮನಾಥಪುರದಲ್ಲಿರುವಂತ ಉಗ್ರ ನರಸಿಂಹಸ್ವಾಮಿಯ ದೇವರ ದರ್ಶನಕ್ಕೆ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದೇವೆ. ಬನ್ನಿ ನೋಡೋಣ ಹೇಗಿದೆ ದೇವಸ್ಥಾನ. ಮೊದಲನೇದಾಗಿ ಮಹಾತ್ಮರು ಶ್ರೀ ಷಣ್ಮಾತ್ಮರ ಒಂದು ದೇವಾಲಯವಾಗಿದ್ದ ಈ ಒಂದು ದೇವಸ್ಥಾನ ತದನಂತರ ಕಾಲಕ್ರಮೇಣ ಉಗ್ರ ನರಸಿಂಹಸ್ವಾಮಿ, ಕುಬೇರ, ನವಗ್ರಹಗಳು, ರಾಮಲಿಂಗೇಶ್ವರ ಮತ್ತಿತರ ದೇವರುಗಳು ಇಲ್ಲಿ ನೆಲೆಸಿದ್ದಾರೆ. ನಮಸ್ಕಾರ ಕರ್ನಾಟಕ. ನಾವಿವತ್ತು ಮೈಸೂರು ಜಿಲ್ಲೆ ಸೋಮನಾಥಪುರದಲ್ಲಿದ್ದೇವೆ. ಸೋಮನಾಥಪುರದಲ್ಲಿ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ತುಂಬಾ ವಿಶೇಷ ಅಂತಾನೆ ಹೇಳ್ಬೋದು. ಸೋಮನಾಥಪುರದ ಕೇಶವ ಟೆಂಪಲ್ ಅದೇ ತರಾನೇ ಸುಮಾರು 100,000 ವರ್ಷ ಇತಿಹಾಸ ಇರುವಂತ ಸೋಮನಾಥಪುರ ಟೆಂಪಲ್ ಅದೇ ತರಾನೇ ಇಲ್ಲಿ ಸಹ ಒಂದು ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ತುಂಬಾ ವಿಶೇಷ ಅಂತಾನೆ ಹೇಳ್ಬೋದು. ಸೊ ನವಗ್ರಹಗಳಾಗಿರ್ಬೋದು, ರಾಮಲಿಂಗೇಶ್ವರ ಸ್ವಾಮಿ ತುಂಬಾ ವಿಶೇಷ, ಅದು ದುರ್ಗಾ ಪರಮೇಶ್ವರಿ, ಕುಬೇರ ಸ್ವಾಮಿ ಎಲ್ಲಾ ದೇವತೆಗಳು ಇಲ್ಲಿ ನೆಲೆಸಿದ್ದಾರೆ. ಸುಮಾರು 22 ವರ್ಷದಿಂದ ವಾರ್ಷಿಕೋತ್ಸವ ಮತ್ತೆ ಏನು ಶ್ರೀ ಉಗ್ರ ನರಸಿಂಹಸ್ವಾಮಿ ಜಯಂತ್ಯೋತ್ಸವನ ಅದ್ದೂರಿ ವಿಜೃಂಭಣೆ ಯಶಸ್ವಿಯಾಗಿ ಕೇಶವ ಮತ್ತೆ ಅವರ ತಂಡ ಮತ್ತೆ ಅವರೆಲ್ಲ ಪೂರ್ವಜರಿಂದ ಸೇರಿ ಎಲ್ಲ ಒಂದು ತುಂಬಾ ಶಕ್ತಿ ಪೀಠ ತುಂಬಾ ವಿಶೇಷ ಕೈಕರ್ಯಗಳನ್ನ ನಡೆಸ್ಕೊಂತಾ ಬರ್ತಾ ಇದಾರೆ. ಸೊ ಅವ್ರು ನಮ್ಮೊಟ್ಟಿಗಿದ್ದಾರೆ. ಸೊ ನಾವು ಬಂದಿದ್ವಿ ಇವತ್ತು ದೇವಸ್ಥಾನಕ್ಕೆ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ. ಅವ್ರನ್ನ ಸ್ವಾಮಿ ಸೇವಾ ಟ್ರಸ್ಟ್ ಅಂತ ಮಾಡಿಕೊಂಡು ನಮ್ಮ ತಂದೆ ಇದ್ದ ಕಾಲದಿಂದ ನಾವಿವಾಗ ಪ್ರತಿ ವರ್ಷಕ್ಕೊಂದ್ಸತಿ ನರಸಿಂಹಸ್ವಾಮಿ ಜಯಂತಿ ಪ್ರಯುಕ್ತ ಮಹಾಸುದರ್ಶನ ಹೋಮ, 108 ಲೀಟರ್ ಹಾಲಭಿಷೇಕ, ಅನ್ನಸಂತರ್ಪಣೆ ಬಂದಂತ ಭಕ್ತಾದಿಗಳಿಗೆ ಒಳ್ಳೇದಾಗ್ತದೆ ಸ್ವಾಮಿ. ಹೊರಗಡೆಯಿಂದ ಚೆನ್ನೈ ಮತ್ತು ಬೆಂಗಳೂರು, ಹೈದರಾಬಾದು ಆ ಕಡೆಯಿಂದೆಲ್ಲ ಬರ್ತಾರ. ಸ್ವಾಮಿ ಕನಸಿನಲ್ಲಿ ಕಾಣಿಸ್ಕೊಂಡು ನಮ್ಮ ತಂದೆಯವ್ರಿಗೆ ಪ್ರತಿಷ್ಠಾಪನೆ ಮಾಡಿಸಿ. ನಮ್ಮ ತಂದೆಯವರು ಅವ್ರ ಆಶೀರ್ವಾದ ಇರ್ಲಿ ಅಂತ ನಾವು ಕೇಳ್ಕೊತಿದೀವಿ ಸ್ವಾಮಿ. ಸೊ ವಿಶೇಷವಾಗಿ ಆಲ್ಮೋಸ್ಟ್ ತುಂಬಾ ವಿಶೇಷ ಶಕ್ತಿ ಪೀಠ ಆಗಿರುವಂತ ಈ ಒಂದು ದೇವಸ್ಥಾನ ಹಲವಾರು ಭಕ್ತ ವೃಂದ ಬೇರೆ ರಾಜ್ಯಗಳಿಂದ ಇರ್ಬೋದು, ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ಭಕ್ತ ಸಾಗರ ಇಲ್ಲಿ ಬರುವಂತ ಒಂದು ತುಂಬಾ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಗಳು ಮತ್ತೆ ಬಂದು ಹೋಗ್ತಾ ಇದಾರೆ. ಸೊ ದೇವಸ್ಥಾನದ ಜೀರ್ಣೋದ್ಧಾರ ಆಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಅವ್ರ ಕೈಲಾದಂತ ಒಂದು ಸೇವೆ ಮಾಡುವ ಮುಖಾಂತರ ಅವರು ಒಂದು ಕೊಡುಗೆ ನೀಡ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಸಂದರ್ಶನ. ಮಂಜುನಾಥ ಸ್ವಾಮಿ ಸೋಮನಾಥಪುರದ ಗ್ರಾಮದಲ್ಲಿ ಕೇಶವ ಸ್ವಾಮಿ ದೇವಸ್ಥಾನ ಹತ್ರ ಪಕ್ಕದಲ್ಲಿ ಶನೇಶ್ವರ ಸ್ವಾಮಿ, ಉಗ್ರ ನರಸಿಂಹ ಸ್ವಾಮಿ, ರಾಮಲಿಂಗೇಶ್ವರ ಸ್ವಾಮಿ, ಮತ್ತೆ ಆಂಜನೇಯ ಸ್ವಾಮಿ, ಮತ್ತೆ ಕುಬೇರ ಸ್ವಾಮಿ, ಮತ್ತೆ ಇದು ಎಲ್ಲಾ ಉಗ್ರ ನರಸಿಂಹ ಸ್ವಾಮಿ ಎಲ್ಲಾ ದೇವಸ್ಥಾನ ಇರೋದ್ರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಾವುದೇ ಬಂದು ಪ್ರಾರ್ಥನೆ ಮಾಡ್ಕೊಂಡ್ರು ಭಗವಂತನಿಂದ ನೆರವೇರ್ತಾ ಇದೆ. ಟ್ರಸ್ಟ್ ಇದೆ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಟ್ರಸ್ಟ್ ಇದೆ. ಧಾನ್ಯಗಳು ಏನಾದ್ರೂ ಕೊಟ್ಟು ಅನ್ನದಾನ ಇದೆ. ವಾರಕ್ಕೊಂದ್ಸಲ ಪ್ರತಿ ಶನಿವಾರದಲ್ಲೂ ಅನ್ನದಾನ ಇದೆ. ಭಕ್ತಾದಿಗಳು ಏನೇ ಹಣ ರೂಪದಲ್ಲಿ ಕೊಟ್ಟು ಸಹಾಯ ಮಾಡಬಹುದು.